ಚಿಕ್ಕಮಗಳೂರು ಬಿಜೆಪಿ ನಗರ ಮಂಡಲ ವತಿಯಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರತಿಕ್ಷಣಾ ಮಹಾ ಅಭಿಯಾನ ನಗರದ ಸಂಜೀವಿನಿ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಧನಂಜಯ ಸರ್ಜಿ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಭಿಯಾನದ ಮುಖ್ಯ ಉದ್ದೇಶ ಪಕ್ಷದ ಕಾರ್ಯಕರ್ತರಿಗೆ ತರಬೇತಿ ನೀಡುವುದು, ಸಂಘಟನಾತ್ಮಕ ಜವಾಬ್ದಾರಿಗಳನ್ನು ತಿಳಿಸುವುದು ಮತ್ತು ಸೈದ್ಧಾಂತಿಕ ಬುನಾದಿ ಭದ್ರಪಡಿಸುವುದು ಎಂದರು. ಮೊದಲನೇ ಬಾರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀನ್ ಅವರ ಯೋಚನೆಯಂತೆ ಹಿಂದೆ ಎಲ್ಲ ವರ್ಗ ಮಾಡ್ತಾ ಇತ್ತು. ಯಾವ ರೀತಿ ವರ್ಗ ಮಾಡ್ತಾ ಇತ್ತು ಅಂದ್ರೆ, ಮಂಡಲದ ಜವಾಬ್ದಾರಿ ಇರ್ತಕ್ಕಂಥವ್ರನ್ನ ಕರೆದು, ಮೋರ್ಚಾಗಳ ಜಿಲ್ಲೆಯ ಜವಾಬ್ದಾರಿ ಇರ್ತಕ್ಕಂಥವ್ರನ್ನ ಕರೆದು ಮಂಡಲ ಪ್ರಶಿಕ್ಷಣ ವರ್ಗ ಮಾಡ್ತಾ ಇತ್ತು. ನಂತರ ಜಿಲ್ಲೆಯಲ್ಲಿ ಪ್ರಶಿಕ್ಷಣ ವರ್ಗ ಆಗ್ತಾ ಇತ್ತು. ರಾಜ್ಯದ ಜವಾಬ್ದಾರಿ ಇರ್ತಕ್ಕಂಥವ್ರನ್ನ, ಜಿಲ್ಲಾ ಜವಾಬ್ದಾರಿ ಇರ್ತಕ್ಕಂಥವ್ರನ್ನ ಕರೆದು ಜಿಲ್ಲೆಯ ಪ್ರಶಿಕ್ಷಣ ವರ್ಗ ಆಗ್ತಾ ಇತ್ತು. ಕಳೆದ 3 ವರ್ಷಗಳ ಹಿಂದೆ ಹಾನ್ಬಾಳ್ ಹತ್ರ ಜಪ್ಪತ್ಕಲ್ ರೆಸಾರ್ಟ್ ಅನ್ನುವಂತಹ ಒಂದು ಜಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರಶಿಕ್ಷಣ ವರ್ಗ 3 ದಿವಸಗಳ ಪ್ರಶಿಕ್ಷಣ ವರ್ಗವನ್ನು ನಾವೆಲ್ಲರೂ ಮಾಡಿದ್ದು. ಕಲ್ಮಡಪ್ಪರವರ ಅಧ್ಯಕ್ಷತೆಯಲ್ಲಿ ನಾವು ಅವತ್ತು ಪ್ರಧಾನ ಕಾರ್ಯದರ್ಶಿಯಾಗಿದ್ದು 3 ದಿವಸಗಳ ವರ್ಗ ಅತ್ಯಂತ ಯಶಸ್ವಿಯಾಗಿ 3 ದಿವಸಗಳ ವರ್ಗ ಆದ ನಂತರ ಜಿಲ್ಲೆಯಲ್ಲಿ ಈ ಅವಧಿಯ ಅಂದ್ರೆ ಪ್ರತಿ 3 ವರ್ಷಗಳಿಗೊಮ್ಮೆ ಏನು ನಾವು ಬೂತ್ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರ ತನಕ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆದ ನಂತರ ಹಲವಾರು ಹೊಸ ಮುಖಗಳು ಪಾರ್ಟಿಗೆ ಪ್ರವೇಶ ಮಾಡಿರ್ತವೆ. ಹಲವಾರು ಹೊಸಬರು ಪಾರ್ಟಿಯ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ಅವರೆಲ್ಲರಿಗೂ ಈ ಪಕ್ಷದ ತತ್ವ ಸಿದ್ಧಾಂತಗಳು, ಪಕ್ಷ ಬೆಳೆದು ಬಂದ ಹಾದಿ, ಪಕ್ಷ ಕಟ್ಟಿರ್ತಕ್ಕಂಥ ಮಹನೀಯರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಪಕ್ಷಕ್ಕೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಜೊತೆಗೆ 96ರಿಂದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು 3 ಬಾರಿ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೆಲಸಗಳು, ಸನ್ಮಾನ್ಯ ನರೇಂದ್ರ ಮೋದಿ ಅವರು 3 ಬಾರಿ ಪ್ರಧಾನಮಂತ್ರಿಯಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು, ರಾಜ್ಯದಲ್ಲಿ 2006ರಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಯಡಿಯೂರಪ್ಪನವರು, ಅಲ್ಲಿಂದ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಕರ್ನಾಟಕದಲ್ಲಿ ಪ್ರಾರಂಭ ಆಗುತ್ತೆ. ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಪಾರ್ಟಿಯಲ್ಲಿ ಕಾಂಗ್ರೆಸ್ಗಿಂತ, JDSಗಿಂತ, CPIಗಿಂತ, ಕಮ್ಯುನಿಸ್ಟ್ಗಿಂತ ಭಾರತೀಯ ಜನತಾ ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತೇಳಿ ನಾವು ಹೇಳ್ಕೊಂಡು ತಿರುಗ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಹೇಳೋದು ಭಾರತ್ ಮಾತಾ ಕಿ ಜೈ ಅಂತೇಳಿ. ನಾವು ಯಾವುದೇ ವ್ಯಕ್ತಿಗೆ ಜೈಕಾರ ಹಾಕೋದಿಲ್ಲ. ನಂತರ ನಾವು ಭಾರತೀಯ ಜನತಾ ಪಾರ್ಟಿಗೆ ಜೈಕಾರ ಹಾಕ್ತೀವಿ. ಕೊನೆಯದಾಗಿ ನಾವು ವ್ಯಕ್ತಿಗೆ ಜೈಕಾರ ಹಾಕ್ತೀವಿ. ವ್ಯಕ್ತಿ ಬೇಕು, ನಮ್ಮ ಲೀಡರ್ಗಳು, ಆದ್ರೆ ವ್ಯಕ್ತಿ ಪೂಜೆ ಭಾರತೀಯ ಜನತಾ ಪಾರ್ಟಿಲಿ ಇಲ್ಲ. ಬಹಳಷ್ಟು ಜನ ವ್ಯಕ್ತಿ ಪೂಜೆ ಮುಖಾಂತರ ನಾನೇನಾದ್ರೂ ಪಡ್ಕೋಬಹುದು ಅನ್ನುವಂತ ಯೋಚನೆಯಲ್ಲಿ ಇರ್ತಾರೆ. ಅಂತವರಿಗೋಸ್ಕರ ಈ ಪ್ರಶಿಕ್ಷಣ ವರ್ಗ. ಭಾರತೀಯ ಜನತಾ ಪಾರ್ಟಿ ಇದ್ರಷ್ಟೇ ದೇಶ, ಇದ್ರಷ್ಟೇ ಪಕ್ಷ, ಪಕ್ಷ ಇದ್ರಷ್ಟೇ ವ್ಯಕ್ತಿ ಅನ್ನುವಂಥದ್ದು ನಮ್ಮೆಲ್ಲರೂ ಗಮನಕ್ಕೆ ಬರಬೇಕು. ಕೇಳ್ಬೋದು, ಹಾಗಾದ್ರೆ ನರೇಂದ್ರ ಮೋದಿ ಅವ್ರನ್ನ ನಾವು ಇಷ್ಟೊಂದು ವೈಭವೀಕರಿಸ್ತೀವಲ್ಲ ಅಂತೇಳಿ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಮೊನ್ನೆ ನಮ್ಮ ರಾಷ್ಟ್ರದ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ, ತಾವೆಲ್ಲರೂ ಕೇಳಿದಿರಿ ಅಂತ ನಾನು ಅಂದ್ಕೊಳ್ತೀನಿ, ಸುಮಾರು 30 ವರ್ಷ ಸಣ್ಣವರು ಇವತ್ತಿನ ನಮ್ಮ ರಾಷ್ಟ್ರದ ಅಧ್ಯಕ್ಷರು. ಯಾರು ಗೊತ್ತಿದ್ಯಾ? ಎಲ್ರಿಗೂ ಹೆಸರು ಗೊತ್ತಿದ್ಯಾ? ಹೇಳಿ ಒಂದ್ಸಲ ಜೋರಾಗಿ. ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ನಿತಿನ್ ನಬೀನ್, 45 ವರ್ಷ ಸಣ್ಣವರು. ಏನ್ ಹೇಳಿದ್ದಾರೆ ಗೊತ್ತಿದೆಯಾ ಪ್ರಧಾನಮಂತ್ರಿ ಅವರು? ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ತಕ್ಕಂಥ ಪಾರ್ಟಿ ಮೇಲೆ ಇರ್ತಕ್ಕಂಥ ಒಂದು ವಿಶ್ವಾಸ, ಪ್ರೀತಿ ಮತ್ತು ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ಪುಷ್ಪರಾಜ್, ಮುಖಂಡರಾದ ಮಧುಕುಮಾರ್ ರಾಜ್ ಅರಸ್, ಕೋಟೆ ರಂಗಣ್ಣ, ಕವಿತಾ ಶೇಖರ್, ಕೌಶಿಕ್, ಬಸವರಾಜ್ ಉಪಸ್ಥಿತರಿದ್ದರು.